ಅನಂತ ಸ್ವಾದ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಸಾಬುದಾನದ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಕಪ್ಪು ಸಾಬುದಾನನ ತೆಗೆದುಕೊಂಡು ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಅದನ್ನು ತೊಳೆಯಬೇಕು. ಅದರಲ್ಲಿರುವ ಬಿಳಿ ಬಣ್ಣಗಳೆಲ್ಲ ಬಿಡಬೇಕು. ಇದರಿಂದ 2ರಿಂದ 3 ಸಲ ಈ ಥರ ನೀರು ಹಾಕಿ ಅದರಲ್ಲಿರುವ ಸ್ಟಾರ್ಚನ್ನ ಎಲ್ಲವನ್ನು ತೆಗೆದುಕೊಳ್ಳಬೇಕು. ಇಲ್ಲ ಅಂದರೆ ಉಪ್ಪಿಟ್ಟು ಮಾಡಬೇಕಾದ್ರೆ ಇದು ಸಾಬುದಾನ ಅಂಟುತ್ತದೆ. ಅದಕ್ಕೆ ನಂತರ ಸ್ವಲ್ಪ ಅದು ಮುಳುಗುವಷ್ಟು ನೀರು ಹಾಕಿ ಅದನ್ನು 4ರಿಂದ 5 ಗಂಟೆ ಬಿಡಬೇಕು, ಅಥವಾ ಓವರ್ನೈಟ್ ಬಿಟ್ಟು ಮಾರನೇ ದಿನ ನೋಡಿದರೆ ನೀವು ಈ ಥರ ಅದು ನೀರನ್ನೆಲ್ಲ ಹೀರಿಕೊಂಡು ಈ ಥರ ದಪ್ಪಾಗಿ ಉಬ್ಬಿರುತ್ತದೆ. ಮ್ಯಾಶ್ ಮಾಡಿದರೆ ಅದು ಕೈಗೆ ಅಂಟಬಾರ್ದು. ಈಗ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಒಗ್ಗರಣೆಗೆ ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು, ಒಣಮೆಣಸಿನಕಾಯಿ, ಕಡಲೆಕಾಯಿ ಬೀಜ ಮತ್ತು ಹಸಿಮೆಣಸಿನಕಾಯಿಯನ್ನು ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಬೇಕಿದ್ದರೆ ಗೋಡಂಬಿಯನ್ನು ಸೇರಿಸ್ಕೋಬಹುದು. ಇದನ್ನು ಫ್ರೈ ಮಾಡಿದ ಮೇಲೆ ಇದಕ್ಕೆ ನೋಡಿ, ಈಗ ಇದು ರೆಡಿಯಾಗಿದೆ. ಇದಕ್ಕೆ ಹೆಚ್ಚಿದ ಆಲೂಗಡ್ಡೆಯನ್ನು ಹಾಕಿ, ಹಾಗೆಯೇ ಅರ್ಧ ಕಪ್ನಷ್ಟು ಕ್ಯಾರೆಟನ್ನು ಹಾಕಿ ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು. ಎಣ್ಣೆಯಲ್ಲಿ ಇದನ್ನು ಬೇಯಿಸ್ಕೋಬೇಕು. ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಅರಶಿನ ಮತ್ತು ಸ್ವಲ್ಪ ತರಕಾರಿಗೆ ರುಚಿಗೆ ಬೇಕಾದ ಸ್ವಲ್ಪ ಉಪ್ಪು ಹಾಕಿ ಮತ್ತೆ 1 ನಿಮಿಷ ಇದನ್ನು ಬೇಯಿಸ್ಕೊಳ್ಳಿ. ಸೋಕ್ ಮಾಡಿದ ಸಾಬುದಾನವನ್ನು ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಸಾಬುದಾನ ಬಂದಿದೆ ಅಂತ. ಮತ್ತು ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಧಾನವಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು 2 ನಿಮಿಷ ಇದನ್ನು ಬೇಯಲು ಬಿಡಬೇಕು. ಇಲ್ಲಿ ನೀವು ಬೇಕಿದ್ದರೆ ಕಡಲೆಕಾಯಿ ಬೀಜದ ಪೌಡ್ರನ್ನು ಹಾಕೋಬಹುದು. ನೀರಿನ ಅಂಶ ಏನಾದರೂ ಇದ್ದರೆ ಅದು ಹೀರಿಕೊಳ್ಳುತ್ತದೆ. ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ನಾನು ಶುಂಠಿಯನ್ನು ಹಾಕಿ ಇದನ್ನು ಕಲಸಿ ಮತ್ತೆ ಒಂದು 2 ನಿಮಿಷ ಬೇಯಿಸ್ಕೊತಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಕಡಲೆಕಾಯಿ ಬೀಜದ ಪೌಡರ್, ಕೊತ್ತಂಬರಿ ಸೊಪ್ಪು, ಹಾಗೆಯೇ ನಿಂಬೆ ರಸವನ್ನು ಹಾಕಿ ಕಲಸಿದರೆ ರುಚಿಯಾದ ಬೆಳಗಿನ ಸಾಬುದಾನ ಉಪ್ಮಾ ರೆಡಿಯಾಗಿದೆ. ವೀಕ್ಷಕರೇ, ಇದು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ರುಚಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.